ಈ ಕತೆ ನಮ್ಮ ಭೂಮಿ ಪಾಲಿನ ಮೋಸ ಮತ್ತು TDR ಹಗರಣಗಳ ವಾಸ್ತವವನ್ನು ಅನಾವರಣಗೊಳಿಸುತ್ತದೆ. ಸತ್ಯಕ್ಕೆ ದಾರಿ, BDAಯ ಭೂನಾಟಕ ಮತ್ತು ವಂಚನೆ. ಇದು ನಡೆಯುವ ಸ್ಥಳ ವರ್ತೂರು ರಾಮನ ಜಮೀನಿನ ಅಂಚಿನಲ್ಲಿರುವ ಆಲದ ಮರದ ಕೆಳಗೆ. 2025 ಅಕ್ಟೋಬರ್ ತಿಂಗಳು ರಾಮ, ಹನುಮಯ್ಯ ಮತ್ತು ಸಮಿತಿಯ ನಾಯಕಿ ಲಕ್ಷ್ಮಿ ಸಭೆ ಸೇರಿದ್ದಾರೆ. ರಾಮನ ಕೈಯಲ್ಲಿ BBC ಯೋಜನೆಯ ಕಾಗದ ಪತ್ರಗಳಿವೆ. ಇಲ್ಲಿ ಬರುವ ಪಾತ್ರಗಳು 3. ಮೊದಲನೆಯದು ರಾಮ ಅಂದರೆ ವರ್ತೂರು ರಾಮ, ಭೂಮಿಯ ಪಾಲು ನಂಬಿಕೆಯ ಗೊಂದಲದಲ್ಲಿರುವ ರೈತ. ಎರಡನೇ ಪಾತ್ರ ಹನುಮಯ್ಯ ಅಂದರೆ ಗುಂಜೂರು ಹನುಮಯ್ಯ, ಯೋಜನೆಯ ಆರ್ಥಿಕ ಮೋಸವನ್ನು ಅರ್ಥ ಮಾಡಿಕೊಂಡ ರೈತ. ಮೂರನೆಯ ಪಾತ್ರ ಶ್ರೀಮತಿ ಲಕ್ಷ್ಮಿ, ಸಮಿತಿಯ ನಾಯಕಿ, TDRನ ವಾಸ್ತವ ಮತ್ತು ಕಾನೂನು ದೋಷಗಳನ್ನು ಬಲ್ಲವರು. ಮೊದಲನೇ ದೃಶ್ಯ, ಭೂಮಿ ಪಾಲು 80% ಕಳ್ಳತನ. ರಾಮ ಮಾತನಾಡುತ್ತಾ, ಲಕ್ಷ್ಮಿ ಅಕ್ಕ, ಹನುಮಯ್ಯ ಅವರೇ, ನನಗೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ. BDAನವರು ಬಂದಿದ್ದರು, BBCಯಲ್ಲಿ ನೀವು ಪಾಲುದಾರರು ಅಂತ ಹೇಳಿದರು. ಆದರೆ 1 ಎಕರೆ ಅಂದರೆ 43,560 ಚದುರಡಿ ಜಮೀನು ಕೊಟ್ಟರೆ ನಮಗೆ ಕೇವಲ 8,380 ಚದುರಡಿ ಅಭಿವೃದ್ಧಿಪಡಿಸಿದ ವಾಣಿಜ್ಯ ನಿವೇಶನ ಕೊಡ್ತಾರಂತೆ. ಅದಕ್ಕೆ ಹನುಮಯ್ಯ ಮಾತನಾಡುತ್ತಾ, ಅಂದರೆ ರಾಮ, ಇದು ಬರೀ ಕಣ್ಣಿಗೆ ಕಾಣಿಸೋ ಮೋಸ. ನೀನು ಬರೀ 20% ಮಾತ್ರ ಹಿಂದೆ ಪಡ್ಕೊಂಡಂಗೆ. ನಿನ್ನ 80% ಭೂಮಿ ಎಲ್ಲಿ ಹೋಯಿತು? ರಾಮ ಮಾತನಾಡುತ್ತಾ, ಅದಕ್ಕೆ ಕೇಳಿದೆ ನಾನು, ಉಳಿದ 35,000 ಚದುರಡಿ ಎಲ್ಲಿ ಹೋಯಿತು ಅಂತ. ಅದಕ್ಕೆ ಅವರು ನಕ್ಕೊಂಡು, ಅದು ಅಭಿವೃದ್ಧಿಗೆ ಕೊಡುಗೆ ರಾಮ, ಇದು ಬೆಂಗಳೂರಿನ ಭವಿಷ್ಯಕ್ಕೆ ನಿನ್ನ ಪಾಲು ಅಂದರು. ಅಭಿವೃದ್ಧಿ ಹೆಸರಲ್ಲಿ ನಮ್ಮ ಜಮೀನನ್ನು ಕದ್ದುಬಿಟ್ರ? ಲಕ್ಷ್ಮಿ ಉತ್ತರಿಸಿದ, ಅದೇ ರಾಮ, ಇದು BDAಯ ಬಹುದೊಡ್ಡ ಬ್ಲಫ್. ಈ ಯೋಜನೆಯನ್ನು ಅವರು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ BBC ಅಂತ SPV ಕಾರ್ಪೊರೇಟ್ ಘಟಕ ಮೂಲಕ ಮಾಡ್ತಿದ್ದಾರಲ್ಲ, ಇದರ ನಿಜವಾದ ಉದ್ದೇಶವೇ ನಮ್ಮ 80% ಜಮೀನು ಬಳಸಿ ರಿಯಲ್ ಎಸ್ಟೇಟ್ ಲಾಭ ಮಾಡೋದು. ನಮ್ಮ ಭೂಮಿ ತಗೊಂಡು 500 ಮೀಟರ್ ಉದ್ದಕ್ಕೂ ಇಂಪ್ಯಾಕ್ಟ್ ಝೋನ್ ಮಾಡಿ ಪೆಟ್ರೋಲ್ ಪಂಪ್ ಮಾಲ್ ಮಾಡುವ ಮೂಲಕ ಹಣ ಗಳಿಸಿ ಆ ಹಣದಲ್ಲಿ ಪರಿಹಾರ ಕೊಡೋಕ್ಕೆ ಹೊರಟಿದ್ದಾರೆ. ನಮ್ಮನ್ನು ಲಾಭದಿಂದ ಹೊರಗಿಟ್ಟು ನಮ್ಮ ಜಮೀನನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ. ದೃಶ್ಯ 2, TDR ಎಂಬ ಮರೀಚಿಕೆ ಮತ್ತು ಹಗರಣದ ಕತೆ. ಹನುಮಯ್ಯ ಮಾತನಾಡುತ್ತಾ, ಅದೇ ಲಕ್ಷ್ಮಿ, ಇಷ್ಟು ಮೋಸ ಮಾಡಿ ನಮಗೆ RPCT LARR 2013 ನ್ಯಾಯ ಕೊಡಲ್ಲ ಅಂದರೆ ಇದರ ಉದ್ದೇಶ ಸ್ಪಷ್ಟ. ಹಾಗಾದರೆ ಈ TDR ಅಂದರೆ ವರ್ಗಾಯಿಸಬಹುದಾದ ಅಭಿವೃದ್ಧಿ ಹಕ್ಕುಗಳು ಅನ್ನೋ ಆಯ್ಕೆ ಹಿಂದಿನ ಕತೆ ಏನು? ಲಕ್ಷ್ಮಿ ಉತ್ತರಿಸುತ್ತಾ, TDR ಒಳ್ಳೆಯದು ಅಂತ TVಯಲ್ಲಿ ಹೇಳ್ತಾರೆ, ಆದರೆ ಇದು ಬರೀ ಕಾಗದದ ಆಸ್ತಿ. ಬೆಂಗಳೂರಿನಲ್ಲಿ ಈ TDR ಮೇಲೆ ಈಗಾಗಲೇ ಸಾಕಷ್ಟು ಹಗರಣಗಳು ಆಗಿ ಹೋಗಿವೆ. ಯಾಕೆ ಗೊತ್ತಾ? ಯಾವಾಗಲೂ ಬೆಲೆ ಕುಸಿಯೋ ಭಯ ಇರುತ್ತೆ. ರಾಮ, ಅದು ಹೇಗೆ? ಲಕ್ಷ್ಮಿ ಉತ್ತರಿಸುತ್ತಾ, ಒಂದನೆಯದು, ಈ ಕಾಗದದ ಮೌಲ್ಯವನ್ನು ನೀನು ಬೇರೆಯವರಿಗೆ ಮಾರಬೇಕು. ಆದರೆ ಈ TDRನ್ನು ಖರೀದಿಸಲು ಯಾರೂ ಖಾತರಿ ಇರಲ್ಲ. ನಿನಗೆ ಮಗಳ ಮದುವೆಗೋ ಆರೋಗ್ಯಕ್ಕೋ ಹಣ ಅರ್ಜೆಂಟ್ ಬೇಕಾದಾಗ ನೀನು ಆ ಕಾಗದವನ್ನು ಅರ್ಧ ಬೆಲೆಗೆ ಮಾರಬೇಕಾಗುತ್ತೆ. ಇದು ಒತ್ತಡದ ಮಾರಾಟ. ಎರಡನೆಯದು, BDA ಈಗ TDR ನಿಯಮಗಳನ್ನು ಇಡೀ ಗ್ರೇಟರ್ ಬೆಂಗಳೂರಿಗೆ ವಿಸ್ತರಿಸಿದೆ. ವ್ಯಾಪ್ತಿ ದೊಡ್ಡದಾಯಿತು ನಿಜ, ಆದರೆ ಅನಿಶ್ಚಿತತೆ ನಮ್ಮ ರೈತರ ಮೇಲೆ ಬೀಳುತ್ತೆ. BDA ತನ್ನ ಪರಿಹಾರದ ಜವಾಬ್ದಾರಿಯನ್ನು ಈ TDR ಚೀಟಿ ಮೇಲೆ ಹಾಕಿ ಕೈ ತೊಳೆದುಕೊಂಡು ಬಿಡುತ್ತೆ. ಹನುಮಯ್ಯ ಉತ್ತರಿಸುತ್ತಾ, ಹಾಗಾದರೆ ಈ 5 ಗೋಲ್ಡನ್ ಆಪ್ಷನ್ಸ್ TDR FR ಅನ್ನೋದೆಲ್ಲ ಕೇವಲ ಮೋಸದ ಮುಖವಾಡ. ಒಂದು ಪಾಲಿನ ಮೋಸ, ಇನ್ನೊಂದು ಹಗರಣ ಆಗಬಹುದಾದ ಕಾಗದ. ಈಗ ದೃಶ್ಯ 3, BDAಯ ಮುಖವಾಡ ಅನಾವರಣ ಮತ್ತು ನಿರ್ಧಾರ. ಲಕ್ಷ್ಮಿ ಮಾತನಾಡುತ್ತಾ, ಸರಿ, ಅವರ ಮೋಸ ಇಷ್ಟಕ್ಕೆ ನಿಲ್ಲಲಿಲ್ಲ. ಈ ಯೋಜನೆಯನ್ನು ಜಾರಿಗೊಳಿಸಲು BDA SPV ಅಂದರೆ ಕಾರ್ಪೊರೇಟ್ ಘಟಕ ಅನ್ನು ಸೃಷ್ಟಿಸಿದೆ. ಇದು BDA ತನ್ನ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲು ಹಾಕಿರುವ ಮುಖವಾಡ. ಹಾಗಾಗಿ ನಾವು ಈ ಪರಿಹಾರ ಯೋಜನೆಯನ್ನು ತಿರಸ್ಕರಿಸಿ ಅವರ ಮೋಸವನ್ನು ನಿಲ್ಲಿಸಲು ನಿರ್ಧಾರ ತೆಗೆದುಕೊಳ್ಳಬೇಕು. ರಾಮ ಮಾತಾಡ್ತಾ, ಸರಿ ಲಕ್ಷ್ಮಿ ಅಕ್ಕ, ನಮ್ಮ ಭೂಮಿಯ ಹಕ್ಕಿಗಾಗಿ ಮತ್ತು ನ್ಯಾಯಕ್ಕಾಗಿ ನಾವು ಹೋರಾಡಬೇಕು. ಅವರು ಸಂವಿಧಾನದ ಮೆಟ್ರೋಪಾಲಿಟನ್ ಪ್ಲ್ಯಾನಿಂಗ್ ಕಮಿಟಿ ಒಪ್ಪಿಗೆಯೂ ಪಡೆದಿಲ್ಲ, KARC 2 ಕಮಿಷನ್ ಶಿಫಾರಸನ್ನು ಲೆಕ್ಕಿಸಿಲ್ಲ. ಈ ರೀತಿ ಕಾನೂನನ್ನು ಉಲ್ಲಂಘಿಸಿ ಬರುವ ಪ್ರಗತಿ ನಮಗೆ ಬೇಕಿಲ್ಲ.
ಹನುಮಯ್ಯ ಮಾತನಾಡುತ್ತಾ, ನಾಳೆ ನಾವು ಎಲ್ಲ ದಾಖಲೆಗಳೊಂದಿಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಿ ಈ BBC ಮತ್ತು SPVಯ ಸ್ವಾಧೀನ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲು ಆದೇಶ ತರುತ್ತೇವೆ. ಅವರು ಹಳೆಯ ಕಾಯ್ದೆ ತೋರಿಸಿದರೆ ನಾವು RFCT LARR 2013ರ ನ್ಯಾಯಾಧಿಕಾರವನ್ನು ಕೇಳುತ್ತೇವೆ. ನ್ಯಾಯ ಸಿಗುವವರೆಗೆ ನಾವು ಹಿಂದೆ ಸರಿಯುವುದಿಲ್ಲ. ರಾಮ ಮತ್ತು ಹನುಮಯ್ಯ ದೃಢ ಹೆಜ್ಜೆಗಳನ್ನು ಇಡುತ್ತಾ ನ್ಯಾಯಾಲಯದ ಕಡೆಗೆ ನಡೆಯುತ್ತಾರೆ.